Good morning, students. Previous class we discussed the law of the demand and what are the assumptions of the demand. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆ ನಿಯಮ ಅಂತಂದ್ರೇನು, ಆ ಒಂದು ಬೇಡಿಕೆ ನಿಯಮದ ಊಹೆಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೆವು. ಟುಡೇ ಕ್ಲಾಸ್ ವಿ ಡಿಸ್ಕಸ್ ದಿ ಡಿಮಾಂಡ್ ಶೆಡ್ಯೂಲ್ಸ್, ಡಿಮಾಂಡ್ ಕರ್ವ್ಸ್ ಆ್ಯಂಡ್ ದಿ ಡಿಮಾಂಡ್ ಫಂಕ್ಷನ್. ಇಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ಅನುಸೂಚಿ ಅಂದ್ರೇನು, ಬೇಡಿಕೆಯ ರೇಖೆ ಅಂದ್ರೇನು, ಬೇಡಿಕೆಯ ಬಿಂಬಕ ಅಂದರೆ ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಡಿಮಾಂಡ್ ಶೆಡ್ಯೂಲ್. ಡಿಮಾಂಡ್ ಶೆಡ್ಯೂಲ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಶೋಸ್ how much quantity is demanded in a particular market at different price is called as demand schedule. If the nothing but if the person or if a consumer can how much quantity demand for the product in the market at a different price, how much, if suppose in the market product prices are different, how much quantity of goods can consumer produce, that situation set the demand schedule. ಅಂದರೆ ಇಲ್ಲಿ ಬೆಲೆಯು ಬೇರೆ ಬೇರೆ ಇದ್ದಾಗ ಬೇಡಿಕೆ ಪ್ರಮಾಣವು ಕೂಡ ಬೇರೆ ಬೇರೆ ಆಗ್ತಾ ಇರ್ತದೆ ಅನ್ನುವಂಥ ತೋರಿಸುವಂಥ ಪಟ್ಟಿಗೆ ನಾವು ಇಲ್ಲಿ ಬೇಡಿಕೆಯ ಅನುಸೂಚಿ ಅಂತ ಕರಿತೀವಿ. ಇಲ್ಲಿ ಬೆಲೆಗಳು ಬೇರೆ ಬೇರೆ ಇದ್ದಾಗ ಅಂತಂದರೆ ಇಲ್ಲಿ ವಿಭಿನ್ನ ರೀತಿಯಾದಂಥ ವಸ್ತುಗಳಿಗೆ ವಿಭಿನ್ನ ರೀತಿಯಾದಂಥ ಬೆಲೆಗಳಿರ್ತಾವೆ. ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಅನುಭೋಗಿದಾರನು ವಸ್ತುಗಳ ಬೆಲೆಗಳು ಭಿನ್ನವಾದಾಗ ಅವನ ಕೊಂಡುಕೊಳ್ಳುವಂಥ ಪ್ರಮಾಣವೂ ಕೂಡ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ ಅಥವಾ ಹೆಚ್ಚಿಗೆ ಆಗ್ತದೆ. ಇಫ್ ದ ಕ್ವಾಂಟಿಟಿ ಆಫ್ ಡಿಮಾಂಡ್ ಫಾರ್ ದಿ ಕಮೋಡಿಟಿ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್, ಆ ಒಂದು ವಸ್ತುವಿನ ಬೆಲೆಯ ಮೇಲೆ ಅದರ ಒಂದು ಕೊಂಡುಕೊಳ್ಳುವಂಥ ಪ್ರಮಾಣ ಅನ್ನೋದು ನಿರ್ಧಾರ ಆಗ್ತದೆ. ಅದಕ್ಕಾಗಿ ಇಲ್ಲಿ ಬೇಡಿಕೆ ಅನುಸೂಚಿ ಅಂದರೆ ಬೆಲೆಯು ಬೇರೆ ಬೇರೆ ಇದ್ದಾಗ ಬೇಡಿಕೆಯ ಪ್ರಮಾಣವು ಬೇರೆ ಬೇರೆ ಆಗಿರುವುದಕ್ಕೆ ನಾವಿಲ್ಲಿ ಬೇಡಿಕೆ ಅನುಸೂಚಿ ಅಂತ ಕರಿತೇವೆ. ಅ ಡಿಮಾಂಡ್ ಶೆಡ್ಯೂಲ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಶೋಸ್ ಹೌ ಮಚ್ ಕ್ವಾಂಟಿಟಿ ಈಸ್ ಡಿಮಾಂಡೆಡ್ ಇನ್ ಅ ಪರ್ಟಿಕ್ಯುಲರ್ ಮಾರ್ಕೆಟ್ ಅಟ್ ಅ ಡಿಫರೆಂಟ್ ಪ್ರೈಸ್ ಈಸ್ ಕಾಲ್ಡ್ ಆಸ್ ದಿ ಡಿಮಾಂಡ್ ಶೆಡ್ಯೂಲ್. In the market also consumer more quantity of goods can buying depend upon the price of the product. ಆ ಒಂದು ವಸ್ತುವಿನ ಬೆಲೆಯ ಮೇಲೆ ಅವನು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಕೂಡ ಏನಾಗ್ತದೆ ನಿರ್ಧಾರ ಆಗ್ತದೆ. ಇದಕ್ಕೆ ನಾವೇನಂತ ಕರಿತೇವೆ ಬೇಡಿಕೆಯ ಅನುಸೂಚಿ ಅಂತ ಕೂಡ ಕರಿತಾ ಇದ್ದೇವೆ. A demand schedule it is one of the contribution of the great economist Alfred Marshall. He also giving the definition of the wealth definition, welfare definition, and also he can introducing the demand concept as well as the demand schedule is a more contribution the Alfred Marshall in the economics ಅರ್ಥಶಾಸ್ತ್ರದಲ್ಲಿ ಕೂಡ ಏನಾಗ್ತದೆ ಅಂದರೆ ಆಲ್ಫರ್ಡ್ ಮಾರ್ಷಲ್ ಅವರು ಏನು ಮಾಡ್ತಾರೆ, ಒಂದು ಬೇಡಿಕೆ ಅನುಸೂಚಿಗೆ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. If the demand schedule containing the different price and the different quantity of the commodity, a demand schedule not only said that the same product price it is can measuring or it is can applying the different type of commodities at a different price if a consumer also can buying the more or less commodity. ಇಲ್ಲಿ ಏನಾಗ್ತದೆ ಅಂದರೆ ವಸ್ತುಗಳ ಬೆಲೆಗಳ ಮೇಲೆ ಆಗ್ತದೆ, ಅವುಗಳ ಪ್ರಮಾಣವು ಕೂಡ ಏನಾಗ್ತದೆ ನಿರ್ಧಾರ ಆಗ್ತಾ ಇರ್ತದೆ. And a demand schedule can be divided into the two types. If the individual demand schedule and market demand schedule. ಇಲ್ಲಿ ನಾವು
ಬೇಡಿಕೆಯ ಅನುಸೂಚಿಯನ್ನು ಏನು ಮಾಡ್ತೇವೆ ಅಂದರೆ ಎರಡು ವಿಧಗಳಲ್ಲಿ ಏನು ಮಾಡ್ತೇವೆ ಅಂದರೆ ವಿಂಗಡಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಒನ್ ಏನಂದರೆ ಇಂಡಿವಿಜುವಲ್ ಡಿಮಾಂಡ್ ಇದೆ, ಆಮೇಲೆ ಸೆಕೆಂಡ್ ಒನ್ ಮಾರ್ಕೆಟ್ ಡಿಮಾಂಡ್. ಫಸ್ಟ್ ಒನ್ ವೈಯಕ್ತಿಕ ಬೇಡಿಕೆಯ ಅನುಸೂಚಿ ಇದೆ, ಆಮೇಲೆ ಮಾರುಕಟ್ಟೆಯ ಬೇಡಿಕೆಯ ಒಂದು ಅನುಸೂಚಿ. ಈ ಎರಡು ರೀತಿಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಬೇಡಿಕೆ ಅನುಸೂಚಿಯನ್ನು ವಿಂಗಡಣೆಯನ್ನು ಮಾಡ್ತಾ ಇದ್ದೇವೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಇಂಡಿವಿಜುವಲ್ ಡಿಮಾಂಡ್. Individual demand schedule means, or individual demand schedule shows the demand of an individual for a commodity at a various price. It does not say what the price is. It only say what amount should be bought at a different possible price. A individual demand means various quantity of commodity which an individual consumer purchasing at a different alternative price in the market. If we cannot asking the price of the product, because if only say what amount would be bought at a different possible price in a market, actually in the individual demand schedule, if the price is not important, if a consumer buying the different type of the possible prices product, it is of important. The nothing but the how much price of the product is not important in the individual demand schedule, how much quantity of goods can produce, goods can buying at a different possible price, it is of important. ಅಂದರೆ ಇಲ್ಲಿ ವೈಯಕ್ತಿಕ ಬೇಡಿಕೆ ಅನುಸೂಚಿಯಲ್ಲಿ ಏನಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಯು ಆ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾನೆ ಅನ್ನೋದು ಮುಖ್ಯ ಆಗ್ತದೆ, ಹೊರತು ಅವನು ಎಷ್ಟು ಬೆಲೆಯನ್ನು ಕೊಟ್ಟು ಆ ಒಂದು ವಸ್ತುಗಳನ್ನು ಕೊಂಡೋದು ಇಂಪಾರ್ಟೆಂಟ್ ಆಗುತ್ತಿಲ್ಲ. ಅದಕ್ಕಾಗಲಿ ಅಂದರೆ ಅ ಇಂಡಿವಿಜುವಲ್ ಡಿಮಾಂಡ್ ಮೀನ್ಸ್ ಅ ಲಿಸ್ಟ್ ಆಫ್ ದ ವೇರಿಯಸ್ ಕ್ವಾಂಟಿಟಿ ಆಫ್ ದ ಕಮೋಡಿಟೀಸ್ ವಿಚ್ ಆನ್ ಇಂಡಿವಿಜುವಲ್ ಕನ್ಸ್ಯೂಮರ್ ಪರ್ಚೇಸ್ ಆಟ್ ಅ ಡಿಫರೆಂಟ್ ಆಲ್ಟರ್ನೇಟಿವ್ಸ್ prices in the market. Then nothing but the if a consumer goes to the market and purchasing the different quantity of commodities at a different price in the market, it is called as the individual demand schedule. ವೈಯಕ್ತಿಕ ಬೇಡಿಕೆಯ ಅನುಸೂಚಿ ಅನ್ನೋದು ಇದು ವಿವಿಧ ರೀತಿಯ ಪ್ರಮಾಣದ ಸರಕುಗಳನ್ನು ಒಳಗೊಂಡಿದ್ದು ವೈಯಕ್ತಿಕ ಅನುಭೋಗಿದಾರರನ್ನು ಎಷ್ಟು ಪ್ರಮಾಣದ ವಸ್ತುಗಳನ್ನು ವಿಭಿನ್ನ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತಾನೆನ್ನುವುದನ್ನು ನಿರ್ಧರಿಸುವುದಕ್ಕೆ ನಾವಿಲ್ಲಿ ಏನಂತ ಅಂದರೆ ವೈಯಕ್ತಿಕ ಬೇಡಿಕೆ ಅನುಸೂಚಿ ಅಂತ ಕೂಡ ಕರೀತಾ ಇದ್ದೇವೆ. ಇಫ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೇನ್ ಅಬೌಟ್ ದಿ ಟೇಬಲ್. ಇಫ್ 2 columns are there, price per banana is 1 column and quantity demand is the another column. ಇಲ್ಲಿ ಎರಡು ರೀತಿಯಾಗಿ ಏನು ಮಾಡ್ತಾವಂದರೆ ಎರಡು ರೀತಿಯಾದಂಥ ಇಲ್ಲಿ ಕಾಲಮ್ಸ್ ಇದ್ದಾವೆ. ಅದರಲ್ಲಿ ಒಂದು ಬಾಳೆಹಣ್ಣಿನ ಬೆಲೆಯನ್ನು ನಿರ್ಧಾರ ಮಾಡ್ತದ, ಇನ್ನೊಂದು ಅವನು ಎಷ್ಟು ಪ್ರಮಾಣದಲ್ಲಿ ಆ ವಸ್ತುವನ್ನು ಕೊಂಡುಕೊಂಡದ ಅಂತ ಡಿಸೈಡ್ ಮಾಡೋದು. ಫಸ್ಟ್ ಇಫ್ ಅ ಪರ್ಸನ್ if the price of the banana is 50 paisa, that time consumer can buying the 4 bananas. In the time 50 paisa bananas, consumer can buy the 4 bananas. Afterwards, bananas price increasing from 50 paisa to the 40 paisa, that time consumer buying the more quantity of the bananas. Before he buying the only 4 bananas, after decreasing the 10 paisa price for the bananas, that time consumer buying the 5 more bananas. Total 9 bananas can buying the in the 40 ಪೈಸಾ. ಅವನು ಇಲ್ಲಿ 40 ಪೈಸಾಗೆ ಏನು ಮಾಡ್ತಾನೆ ಅಂದರೆ 9 ಬಾಳೆಹಣ್ಣುಗಳನ್ನು ಕೊಂಡುಕೊಳ್ತಾನೆ. ಮೊದಲು ಏನಾಯ್ತಂದರೆ ಅವನು 50 ಪೈಸಾದಾಗ 4 ಬಾಳೆಹಣ್ಣುಗಳನ್ನು ಏನು ಮಾಡೋದು ಕೊಂಡುಕೊಂಡಿದ್ದ.
then bananas can again decreasing 40 paisa to the 30 paisa, that time consuming or buying the more and more quantity of the bananas. Before he only in the time of the 50 paisa he can only buying the 4 bananas. After 10 paisa decreasing he can buying the 9 bananas, and after again 10 paisa decreasing 30 paisa he can buying the 6 more quantity of the bananas he can buying. It nothing but the table shows that if a price of the commodity decreases, if a consumer can buying the more commodities according to the demand law, the under ceteris paribus condition, if the price of the commodity decreases, if a quantity demand for commodity increases and the vice versa. ಇಲ್ಲಿ ಬೇಡಿಕೆಯ ನಿಯಮದ ಪ್ರಕಾರ ಯಾವ ರೀತಿಯಾಗಿ ಬೆಲೆಗಳು ಇಳಿಕೆ ಆಗ್ತಾವೋ ಅದೇ ರೀತಿ ಮಾರಾಟ ಕೊಂಡುಕೊಳ್ಳುವಿಕೆದಾರರು ಏನು ಮಾಡ್ತಾನೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾರೆ ವಸ್ತುವನ್ನು ಕೊಂಡ್ಕೊಂಡಿರ್ತಾನೆ. ಅದೇ ಬೆಲೆ ಹೆಚ್ಚಾದಾಗ ಅವನು ಕಡಿಮೆ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಾ ಇರ್ತಾನೆ. ಆ್ಯಂಡ್ ಅಗೇನ್ ಈ ಕ್ಯಾನ್ price decreasing 20 paisa, that time he can buying the 22 quantity of the bananas. After again 10 paisa decreases, he can buying the 30 units of the bananas. If the table shows that if the prices can different, if the different prices, if a consumer possible to, if he can able to and ability to buying that goods and at a different possible price, it is called as the individual demand schedule. ಒಬ್ಬ ಅನುಭೋಗಿದಾರನು ಅಥವಾ ವ್ಯಕ್ತಿಯು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂಥ ವಸ್ತುಗಳನ್ನು ತನಗೆ ಆ ವಸ್ತುವಿಗೆ ಹಣ ನೀಡಿಕೊಳ್ಳುವಂಥ ಶಕ್ತಿಯಲ್ಲಿರುವಂಥ ಸಾಧ್ಯವಾದಂಥ ಬೆಲೆಗೆ ಕೊಂಡುಕೊಳ್ಳುವಂಥ ಒಂದು ಅನುಸೂಚಿಗೆ ನಾವು ಏನಂತ ಕರಿತೀವಿ ಅಂದರೆ ವೈಯಕ್ತಿಕ ಬೇಡಿಕೆ ಅನುಸೂಚಿ ಅಂತ ಕೂಡ ನಾವು ಕರಿತಾ ಇದ್ದೇವೆ. If you also shows in the diagram, if the price can 60 rupees or price can 60 paisa, that time consumer cannot buying more bananas. But afterwards price can decreasing 50 paisa, he can buying the 4 bananas. You also shows in the diagram, when a price can decreases, if the quantity of commodity of the goods can be increases. ಯಾವ ರೀತಿಯಾಗಿ ಈ ಒಂದು ರೇಖಾಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ವಸ್ತುಗಳ ಬೆಲೆಗಳು ಕೂಡ ಇಲ್ಲಿ ಇಳಿಕೆ ಆಗ್ತಾ ಇದೆ, ಅದೇ ರೀತಿ ಅವನು ಕೊಂಡುಕೊಳ್ಳುವಂಥ ಪ್ರಮಾಣವು ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತಾ ಇದೆ. And now we discuss the market demand schedule. ಈಗ ನಾವು ಮಾರುಕಟ್ಟೆಯ ಒಂದು ಬೇಡಿಕೆಯ ಅನುಸೂಚಿಯ ಬಗ್ಗೆ ಏನು ಮಾಡೋಣ ಅಂದರೆ ಅಧ್ಯಯನವನ್ನು ಮಾಡೋಣ. If the market demand schedule refers to a list of price and the quantity of demand in the market by all the individuals. Before individual unit, we can already study in the individual demand schedule means if a consumer can buying the quantity of goods in the different level of the possible prices. But in the market demand schedule means it refers to, or it means the list of the price and quantity demanded in the market by all the individuals. In the market, all the individuals can buying the different type of the goods and the different type of the prices. ಅಂದರೆ ಅಲ್ಲೇನಾಗ್ತದೆ ವೈಯಕ್ತಿಕ ಅನುಭೋಗಿದಾರ ಮಾತ್ರ ಕೊಂಡ್ಕೊಳ್ತಾ ಇದ್ದ, ಆದರೆ ಇಲ್ಲೇನಾಗ್ತದೆ ಅಂದರೆ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವಂಥ ಎಲ್ಲ ಗ್ರಾಹಕರು ಕೂಡಿ ಯಾವ ಯಾವ ಬೆಲೆಗೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ತಾರನ್ನುವುದನ್ನು ತೋರಿಸುವಂಥ ಒಂದು ಅನುಸೂಚಿಗೆ ನಾವೇನಂತ ಕರಿತೀವಿ, ಬೇಡಿಕೆಯ ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ ಅಂತ ಕರಿತೀವಿ. If the market demand schedule means the list of the price and the quantity of demand by the market by all the individuals, it is called as the
ಡಿಮಾಂಡ್ ಶೆಡ್ಯೂಲ್ ಫಾರ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಅನುಭೋಗಿದಾರರು ಅಥವಾ ಎಲ್ಲ ಗ್ರಾಹಕರು ಯಾವ ಯಾವ ಬೆಲೆಗೆ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ತಾರೆ ಅನ್ನೋದನ್ನು ಅಳತೆ ಮಾಡೋದಕ್ಕೆ ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಮಾರುಕಟ್ಟೆಯ ಒಂದು ಬೇಡಿಕೆಯ ಅನುಸೂಚಿಯನ್ನು ಕೂಡ ಉಪಯೋಗಿಸ್ತಾ ಇದ್ದೇವೆ. In the market, large number of the individuals buying a commodity, we can construct the demand schedule of the whole market by adding up the quantity demand by consumer in the various market prices. In the market, various type of the consumers can purchasing the various type of the goods and services. In the market schedule can created if the market schedule can measure the all the individuals can buying the different type of the prices can measures in the ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಇಲ್ಲಿ ಮಾರುಕಟ್ಟೆ ಬೇಡಿಕೆ ಅನುಸೂಚಿಯಲ್ಲಿ ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಅನುಭೋಗಿದಾರರು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಅವರು ಕೊಂಡುಕೊಳ್ಳುವಂಥ ಬೆಲೆಗಳ ಆಧಾರದ ಮೇಲೆಯೂ ಕೂಡ ಏನಾಗ್ತದೆ ಇಲ್ಲಿ ಆ ಒಂದು ರೇಖಾ ಅನುಸೂಚಿಯನ್ನು ತಿಳಿಸ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಮಾರುಕಟ್ಟೆ ಬೇಡಿಕೆ ಅನುಸೂಚಿ ಅಂತ ಕೂಡ ಕರಿತೇವೆ. If you also show in the diagrams market demand schedule, one side price for bananas, then second column quantity of bananas. If the already I will give on this example 50 paisa per banana, if all individuals can buying the 400 quantity of the bananas, 400 dozens of bananas, because in the column I have already mentioned quantity of bananas demanded in the dozens. In the time of the some of the consumers can be buying the different price for banana 40 paisa, that time consumer can buying the 900 dozens of bananas. After 30 paisa bananas can consumers buying the 1500 quantities of the bananas. If a table also shows that when the consumer able to buying goods his possible price, that time that's why his quantity of demand for product ಡಿಪೆಂಡ್. ಅಂದರೆ ಅವನು ಒಂದು ಸಾಧ್ಯವಾದಂಥ ಬೆಲೆಗೆ ಏನು ಕೊಂಡುಕೊಳ್ಳಿರ್ತಾನೆ ಅದರ ಮೇಲೆ ಏನಾಗ್ತದೆ ಆ ಒಂದು ವಸ್ತುವಿನ ಬೇಡಿಕೆಯನ್ನು ಆ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಪ್ರಮಾಣವು ಕೂಡ ಏನಾಗ್ತದೆ ನಿರ್ಧಾರ ಆಗ್ತದೆ. ಇಪ್ಪ ಸಪೋಸ್ ಬನಾನಾಸ್ ಕ್ಯಾನ್ available in the 20 paisa, that time consumers or the all individuals buying the 2200 dozen of bananas, and the 10 paisa, that time consumers more demanded 3000 dozens of the bananas. Thus both the demand schedules like the individual demand and the market demand schedule shows the same tendency. More is demanded at a lower price, while the less demanded at the higher price. If also the individual demand and market demand schedule shows the same tendency. If more demanded at a lower price and less demanded at the higher price, that's why this tendency is also called as the law of the demand. ಇಲ್ಲಿ ಮಾರುಕಟ್ಟೆ ಬೇಡಿಕೆ ಅನುಸೂಚಿ ಮತ್ತು ಅನುಭೋಗ ವೈಯಕ್ತಿಕ ಬೇಡಿಕೆ ಅನುಸೂಚಿಗಳು ಕೂಡ ಏನು ಮಾಡ್ತಾವೆ ಅಂದರೆ ಒಂದರ ಮೇಲೊಂದು ಅವಲಂಬಿತವಾಗಿರ್ತವೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವಾಗ ಒಂದು ವಸ್ತುಗಳ ಒಂದು ಬೆಲೆಗಳ ಕಡಿಮೆ ಆಗ್ತವೆ ಅದೇ ರೀತಿ ಏನಾಗ್ತವೆ ಅಂದರೆ ವಸ್ತುಗಳ ಒಂದು ಕೊಂಡುಕೊಳ್ಳುವಿಕೆ ಪ್ರಮಾಣವು ಕೂಡ ನಿರ್ಧಾರ ಆಗ್ತದೆ. ಆದರೆ ನಾವು ಇಲ್ಲಿ ವೈಯಕ್ತಿಕ ಬೇಡಿಕೆ ಅನುಸೂಚಿಯಲ್ಲಿ ಒಬ್ಬ ಅನುಭೋಗಿದಾರನದು ಮಾತ್ರ ಏನು ಮಾಡ್ತೇವೆ ಅಂದರೆ ನೀವು ಇಲ್ಲಿ ಅಳತೆಯನ್ನು ಮಾಡ್ತೀವಿ. ಆದರೆ ಮಾರುಕಟ್ಟೆ ಬೇಡಿಕೆ ಅನುಸೂಚಿಯಲ್ಲಿ ಎಲ್ಲ ಮಾರಾಟಗಾರರು ಅಥವಾ ಎಲ್ಲ ಗ್ರಾಹಕರು ಎಷ್ಟು ಪ್ರಮಾಣದ ವಸ್ತುಗಳನ್ನು ಎಷ್ಟು ರೀತಿಯಾದಂಥ ವಿಭಿನ್ನ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೇವೆ ಅಂದರೆ ಸ್ಟಡಿ ಮಾಡ್ತೇವೆ. ಇಫ್ ದ ಇನ್ ದ ಇಂಡಿವಿಜುವಲ್ ಶೆಡ್ಯೂಲ್ ಡಿಮಾಂಡ್ ಶೆಡ್ಯೂಲ್ ವಿ ಕ್ಯಾನ್ ಒನ್ಲಿ ದಿ ಮೆಜರಿಂಗ್ ದಿ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಬೈಯಿಂಗ್ ಕೆಪಾಸಿಟಿ, ಅಲ್ಲಿ ವೈಯಕ್ತಿಕವಾದಂಥ ಅನುಭೋಗಿದಾರನ ಒಂದು ಸ್ವಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತೀವಿ. ಬಟ್ ಇನ್ ದಿ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ವಿ ಕ್ಯಾನ್ ಮೆಜರಿಂಗ್ ದಿ ಆಲ್ ದ ಇಂಡಿವಿಜುವಲ್ಸ್ ಬೈಯಿಂಗ್ ದಿ ಡಿಫ್ರೆಂಟ್ ಟೈಪ್ ಆಫ್ ಗೂಡ್ಸ್ ಕ್ಯಾನ್ ಡಿಫ್ರೆಂಟ್ ಪ್ರೈಸಸ್. ಇಲ್ಲಿ
ಮಾರುಕಟ್ಟೆ ಬೇಡಿಕೆಯನ್ನು ಸೂಚಿಯಲ್ಲಿ ಎಲ್ಲ ಮಾರಾಟಗಾರರು ಎಷ್ಟು ಪ್ರಮಾಣದ ವಸ್ತುಗಳನ್ನು ಎಷ್ಟು ಬೆಲೆಗೆ ಇಲ್ಲಿ ನಾವು ಎಲ್ಲಿ ಬೇಡಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡ್ತಾ ಅಧ್ಯಯನವನ್ನು ಮಾಡುವುದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಈ ಎರಡರ ಒಂದು ಸಮ್ಮಿಶ್ರಣವೇನಾಗ್ತದೆ ಅಂದರೆ ಬೇಡಿಕೆಯೇ ನಮಗೆ ದೊರೀತಾ ಇದೆ. And it also shows in the diagram market demand schedules. It shows that if the price for the product can be decrease, if the consumers buying capacity can be increase according to the law of the demand. If the price of the commodity decreases, the quantity demand for product increases and vice versa. ಇಲ್ಲಿ ಬೇಡಿಕೆ ನಿಯಮಕ್ಕೆ ಅನುಗುಣವಾಗಿರ್ತದೆ. ಮಾರುಕಟ್ಟೆಯಲ್ಲಿಯೂ ಕೂಡ ಏನಾಗ್ತದೆ ಅಂದರೆ ಎಲ್ಲ ಅನುಭೋಗಿದಾರರು ಯಾವ ರೀತಿಯಾಗಿ ಬೆಲೆಗಳು ಏರುತ್ತಿರ್ತಾವೆ ಅದೇ ರೀತಿ ಕೂಡ ವಸ್ತುಗಳಿಗೆ ಕೂಡ ಬೇಡಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ತಾ ಇದ್ದೇವೆ. And the demand curve also can be shows in the above diagram happens to a little bit convex to the origin. If also demand curve shows that if a different price, if the demand curve can also be slope downward, because if the price of the commodity decreases, that time quantity demanded increases. That's why if the law of the demand curve can also the if the demand curve can also be slope downward, because if the price can decreases, if the quantity of demanded the product can decrease. That's why if the demand curve slope downwards to the left to the right, and also if the indicating condition of a demand remaining the same, more units are purchased at the lower points that a higher price. So nothing but if a person can or the consumer can purchasing the more unit of goods when a price can be decrease, or when a person can buying the less unit of commodities when price can increase. ಯಾವಾಗ ಇಲ್ಲಿ ಬೇಡಿಕೆಯ ಒಂದು ಹೆಚ್ಚಾಗ್ತಾ ಇದೆ ಅಂದರೆ ಆ ಒಂದು ವಸ್ತುವಿನ ಬೆಲೆ ಇಳಿದಂತೆ ಏನಾಗ್ತದೆ, ಅದರ ಒಂದು ಬೇಡಿಕೆ ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. And the demand curve also concentrate the exclusive on the price quantity relationship, but it does not relationship between the quantity of demand and the other variables like income, substitute goods, etc. In the demand curve, it is can only concentrate on the price quantity relationship. ಇಲ್ಲಿ ಬೇಡಿಕೆ ರೇಖೆ ಏನು ಮಾಡ್ತದೆ ಅಂದರೆ ಪ್ರಮಾಣ ಮತ್ತು ಬೆಲೆಗಳ ನಡುವಿನ ಸಂಬಂಧವನ್ನು ಸೂಚಿಸಿರದೆ ಹೊರತು ಇದು ಯಾವುದೇ ರೀತಿಯಾದಂಥ ಪರ್ಯಾಯ ವಸ್ತುಗಳು ಮತ್ತು ಆದಾಯವನ್ನು ಸೂಚಿಸುವುದಿಲ್ಲ. ಇಫ್ ದ ಡಿಮಾಂಡ್ ಕರ್ವ್ ಒನ್ಲಿ ಶೋಸ್ ದಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಆ್ಯಂಡ್ ದಿ ಕ್ವಾಂಟಿಟಿ ರಿಲೇಷನ್ಶಿಪ್, ಇಟ್ ಕೆನಾಟ್ ಶೋಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಇನ್ಕಮ್, ಸಬ್ಸ್ಟಿಟ್ಯೂಟ್ ಗೂಡ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್, ಎಕ್ಸೆಟ್ರಾ. ದ ಡಿಮಾಂಡ್ ಕರ್ವ್ ಒನ್ಲಿ ಕ್ಯಾನ್ shows the relationship between the price and the quantity of demand. ಇದು ಒಂದು ಬೇಡಿಕೆ ಮತ್ತು ಬೆಲೆಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಹೊರತು ಯಾವುದೇ ರೀತಿಯಾದಂಥ ಆದಾಯ ಮತ್ತು ಇನ್ನಿತರ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸುವುದಿಲ್ಲ. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದಿ ಡಿಮಾಂಡ್ ಫಂಕ್ಷನ್.